ಡಾಮಿನೋಸ್ ಸ್ಟೈಲ್ನ ಈ ಗಾರ್ಲಿಕ್ ಚೀಸ್ ಬ್ರೆಡ್ ಹೇಗೆ ಮಾಡೋದು ಅಂತ ನಾನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಸಿಂಪಲ್ಲಾಗಿ ಮಾಡುವಂಥ ರೆಸಿಪಿ ಇದು. ಮೊದಲಿಗೆ ಫಸ್ಟು ಒಂದು 8ರಿಂದ 10 ಗಾರ್ಲಿಕ್ನ ಬೆಳ್ಳುಳ್ಳಿನ ಸಣ್ಣದಾಗಿ ಹಚ್ಚಿಟ್ಕೊಂಡು ಒಂದು ಬೌಲಿಗೆ ಹಾಕ್ಕೊಳ್ಳಿ. ನೆಕ್ಸ್ಟು ಒಂದು ಕಪ್ನಷ್ಟು ಕೊತ್ತಂಬರಿ ಸೊಪ್ಪು ಕೂಡ ಸಣ್ಣದಾಗಿ ಹಚ್ಚಿ ಅದಕ್ಕೆ ಹಾಕ್ಕೊಳ್ಳಿ. ಈಗ ನಾನು ಇಲ್ಲಿ 1.5 ಟೇಬಲ್ ಸ್ಪೂನ್ನಷ್ಟು ಬೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಸೊ ನೀವು ಹೋಮ್ ಮೇಡ್ ಆದರೂ ಯೂಸ್ ಮಾಡ್ಬೋದು ಅಥವಾ ಅಂಗಡಿಯಿಂದ ಪರ್ಚೇಸ್ ಮಾಡಿರೋದನ್ನಾದರೂ ಹಾಕ್ಬೋದು. ನಾನಿಲ್ಲಿ ಹೋಮ್ ಮೇಡ್ ಬಟರ್ನ ಯೂಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಒಂದು ಅರ್ಧ ಸ್ಪೂನ್ನಷ್ಟು ಚಿಲ್ಲಿ ಫ್ಲೇಕ್ಸ್ನ ಆ್ಯಡ್ ಮಾಡಿ ಇದೆಲ್ಲ ಚೆನ್ನಾಗಿ ಕಂಬೈನ್ ಮಾಡ್ತಾ ಇದ್ದೀನಿ. ಸೊ ಅರೌಂಡ್ ನಿಮಗೆ 2 to 3 ಮಿನಿಟ್ಸ್ ಆಗುತ್ತೆ ಇದನ್ನು ಕಂಬೈನ್ ಮಾಡೋಕ್ಕೆ. ಈ ರೀತಿಯಾದ ಟೆಕ್ಸ್ಚರ್ ಬರಬೇಕು. ಸೊ ಇದನ್ನು ಪೂರ್ತಿ ಮಿಕ್ಸ್ ಮಾಡ್ಕೊಬೇಕು. ಆದಮೇಲೆ ನಾನಿಲ್ಲಿ ಬ್ರೆಡ್ ಸ್ಲೈಸ್ನ ತೊಗೊತಾ ಇದ್ದೀನಿ. ಅದಕ್ಕೆ 1 ಸ್ಪೂನ್ನಷ್ಟು ನಾನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದಂತಹ ಬಟರ್ ಮತ್ತು ಗಾರ್ಲಿಕ್ನ ಹಾಕ್ಕೊಂಡು ಒಂದು ಸ್ಪ್ಯಾಚುಲ ಹೆಲ್ಪಿಂದ ನೀಟಾಗಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಸೊ ಏನು ಟಿಪ್ ಅಂದರೆ ನೀವು ಈ ಥರ ಸ್ಪ್ರೆಡ್ ಮಾಡ್ಕೊಬೇಕಾದ್ರೆ ಈವನ್ ಆಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಸೊ ದಟ್ ನಿಮಗೆ ಎಲ್ಲೂ ಹೆವಿ ಮತ್ತು ಒಂದೊಂದು ಕಡೆ ಕಮ್ಮಿ ಅಂತ ಅನಿಸಲ್ಲ. ಯಾವಾಗಲೂ ನೀವು ಇದೊಂದು ನೆನಪಲ್ಲಿ ಇಟ್ಕೊಂಡಿರಬೇಕು. ನೀವು ಏನೇ ಬ್ರೆಡ್ ಮೇಲೆ ಅಪ್ಲೈ ಮಾಡಿದ್ರೂ ಕೂಡ ಈವನ್ ಆಗಿ ಅಪ್ಲೈ ಮಾಡಬೇಕು. ಸೊ ಸ್ಪ್ಯಾಚುಲ ಇದ್ದರೆ ಬೆಸ್ಟು. ಸೊ ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. ಸೊ ನಾನಿಲ್ಲಿ ಇನ್ನೊಂದು ಬ್ರೆಡ್ಗೂ ಕೂಡ ನಾನು 1 ಸ್ಪೂನ್ನಷ್ಟು ಮಿಕ್ಸ್ ಮಾಡಿ ಇಟ್ಕೊಂಡಿರುವಂತಹ ಗಾರ್ಲಿಕ್ ಬಟರ್ನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ನೀಟಾಗಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಸಪೋಸ್ ನಿಮಗೇನಾದರೂ ಬೆಳ್ಳುಳ್ಳಿ ಹಾಗೆ ಕಟ್ ಮಾಡಿ ಹಾಕ್ಕೊಳ್ಳೋ ಬದಲು ನೀವು ತುರಿದು ಕೂಡ ನೀವು ಹಾಕ್ಕೊಬೋದು. ಆಗಲೂ ತುಂಬ ಚೆನ್ನಾಗಿರುತ್ತೆ. ಇದಾದಮೇಲೆ ನಾನು ಇದ್ರ ಮೇಲೆ ಚೀಸ್ ಹಾಕ್ಕೊಳ್ತಾ ಇದ್ದೀನಿ. ಮೊಸರೆಲ್ಲಾ ಚೀಸ್ನ ಗ್ರೇಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಫುಲ್ ಬ್ರೆಡ್ ಮೇಲೆ ಸ್ಪ್ರೆಡ್ ಮಾಡಬೇಕು ನೀವು. ನಾನಿಲ್ಲಿ 2 ಬ್ರೆಡ್ ತೊಗೊಂಡಿರೋದ್ರಿಂದ 2 ಬ್ರೆಡ್ ಮೇಲೂ ನಾನು ಮಿಕ್ಸ್ಚರ್ನ ಅಪ್ಲೈ ಮಾಡಿ ಚೀಸ್ನ ಕೂಡ ಹಾಕಿ ಇಟ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಒಂದು ಪ್ಯಾನ್ ಇಟ್ಕೊಬೇಕು. ಸೊ ಲೋ ಫ್ಲೇಮ್ನಲ್ಲೇ ನೀವು ಈ ಬ್ರೆಡ್ನ ನೀವು ಟೋಸ್ಟ್ ಮಾಡಬೇಕಾಗುತ್ತೆ. ಸೊ ಐ ಫ್ಲೇಮ್ ಇಟ್ಕೊಂಡ್ರೆ ಏನಾಗುತ್ತೆ ಅಂದರೆ ಕೆಳಗಡೆ ಬರ್ನ್ ಆಗುತ್ತೆ, ಮೇಲ್ಗಡೆ ಚೀಸ್ ಕೂಡ ಮೆಲ್ಟ್ ಆಗಲ್ಲ. ಸೊ ಲೋ ಫ್ಲೇಮ್ನಲ್ಲಿ ಒಂದು 3 ಮಿನಿಟ್ಸ್ ನೀವು ಟೋಸ್ಟ್ ಮಾಡಿದ್ರೆ ರೆಡಿ ಆಗುತ್ತೆ ನಮ್ಮ ಗಾರ್ಲಿಕ್ ಚೀಸ್ ಬ್ರೆಡ್. ಸೊ ಇದು ಪಕ್ಕಾ ಡಾಮಿನೋಸ್ ಸ್ಟೈಲಲ್ಲೇ ಇದೆ, ಅಷ್ಟೇ ರುಚಿಕರವಾಗಿ ಕೂಡ ಇದೆ. ಒಮ್ಮೆ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಲೇಬೇಕು ಇದನ್ನು. ಸೊ ನಾನು ಈಗ ಇದ್ರ ಮೇಲೆ ಸೀಸನಿಂಗಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಚಿಲ್ಲಿ ಫ್ಲೇಕ್ಸ್ ಮತ್ತು ಆರಿಗಾನೋ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನೀವು ಟೊಮೆಟೊ ಕೆಚಪ್ ಜೊತೆ ತಿಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಈವ್ನಿಂಗ್ ಸ್ನ್ಯಾಕ್ಸ್ ಕೂಡ ಒಳ್ಳೆ ಟೇಸ್ಟ್ ಕೊಡುತ್ತೆ. ಸೊ ಖಂಡಿತವಾಗ್ಲೂ ಇದನ್ನು ಒಮ್ಮೆ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಹಾಗೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ಅಂತ. ಯಾರೆಲ್ಲ ಇನ್ನೂ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಸಿಗೋಣ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.